Welcome back to my YouTube channel. ಇವತ್ತಿನ ದಿನ ಫುಲ್ Hello guys, welcome back to my YouTube channel. 2-3 days ಇಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ವ್ಲಾಗ್. ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಪ್ಪ ಅಮ್ಮ ಬೆಳಗ್ಗೆ ಬೇಗನೆ ಹೋಗಿದ್ರು. ಹಾಗಾಗಿ ಇವತ್ತಿನ ಅಡುಗೆನ ನಾನೇ ಮಾಡಿಕೊಂಡು ಊಟಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಹೊಲಕ್ಕೆ ಬಂದು ಎಲ್ರಿಗೂ ಊಟಕ್ಕೆ ನೀಡಿಕೊಟ್ಟು ನಾನು ಊಟಕ್ಕೆ ನೀಡಿಕೊಂಡು ಕೂತ್ಕೊಂಡೆ ಊಟ ಮಾಡೋಣ ಅಂತ. ಮನೇಲಿ ಊಟ ಮಾಡಿ ಬಂದಿರಲಿಲ್ಲ. ನಾನು ಹೊಲದಲ್ಲಿ ಊಟ ಮಾಡೋ ಮಜಾನೇ ಬೇರೆ ಇರುತ್ತೆ. ಹಾಗಾಗಿ ನಾನು ಹೊಲದಲ್ಲೇ ಊಟ ಮಾಡೋಣ ಅಂತ ಇಲ್ಲೇ ಬಂದು ಊಟ ಮಾಡಿದೆ. ಎಲ್ಲರೂ ಊಟ ಮಾಡಿದ್ದಾಯಿತು. ಹಾಗೆ ಅವ್ರ ಕೆಲಸಕ್ಕೆ ಹೋದರು. ನಾನು ಹಾಗೆ ಸ್ವಲ್ಪ ಶೇಂಗಾ ಹೊಲ ಹೇಗಿದೆ ಅಂತ ನೋಡೋಣ ಅಂತ ಬಂದೆ. ಹಾಗೆ ಶೇಂಗಾ ಹೊಲಕ್ಕೆ ಬಂದು ಸ್ವಲ್ಪ ಹಸಿ ಶೇಂಗಾ ತೊಗೊಂಡು ತಿನ್ಕೊಂಡು ಮನೆಗೆ ಹೊರಟೆ. ಇವಾಗ ಈ ಕಡೆ ಬಂದು ತುಂಬ ದಿನ ಆಗಿತ್ತು. ಹಾಗೆ ಮನೆಗೆ ಹೋಗ್ತಾ ಎಲ್ಲನೂ ಸ್ವಲ್ಪ ನೋಡ್ಕೊಂಡು ಹೋದೆ. ಹೊಲಕ್ಕೆ ಬಂದಿದ್ದೆ, ಆದರೆ ಈ ಕಡೆ ಸೈಡ್ ಬಂದಿರಲಿಲ್ಲ. ಸ್ಟಾರ್ಟಿಂಗಲ್ಲೇ ಬಂದ್ಬಿಟ್ಟು ಹಾಗೆ ಮನೆಗೆ ವಾಪಸ್ ಹೋಗ್ತಾ ಇದ್ದೆ. ಈ ಕಡೆ ಸೈಡ್ ಬಂದಿರಲಿಲ್ಲ. ಸೊ ಇವತ್ತು ಈ ಕಡೆ ಸೈಡು ಕೆಲಸ ಇತ್ತು ಅಂತ ಈ ಕಡೆ ಸೈಡ್ ಬಂದಿದ್ದೆ. ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರುವಾಗ ಮಲ್ಲಿಗೆ ಹೂವಿನ ಸ್ಮೆಲ್ ಬರ್ತಾಯಿತ್ತು. ಇಲ್ಲಿ ಬಂದು ನೋಡಿದ್ರೆ ದುಂಡು ಮಲ್ಲಿಗೆ ಮುಗ್ಬಿಟ್ಟಿತ್ತು. ಆ ಮೊಗ್ಗನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಂಗೆ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಇದೆ ಇದ್ರ ಜೊತೆ. ನನ್ನ ಚೈಲ್ಡ್ಹುಡ್ಡಲ್ಲಿ ಎವ್ರಿ ಡೇ ಈ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಎವ್ರಿ ಡೇ ಸಂಜೆ ಬಂದುಬಿಟ್ಟು ಹೂನೆಲ್ಲ ಮೊಗ್ಗೆಲ್ಲ ಬಿಡಿಸ್ಕೊಂಡು ಹೋಗಿ ಅಮ್ಮನ ಹತ್ರ ಇಲ್ಲ ಅಜ್ಜಿ ಹತ್ರ ಕಟ್ಟಿಸ್ಕೊಂಡು ಡೈಲಿ ಸ್ಕೂಲಿಗೆ ಮುಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಲಾಕ್ಡೌನ್ ಟೈಮಲ್ಲಿ ಮತ್ತು ಈ ಟಿಕ್ಟಾಕ್ ಟೈಮಲ್ಲಿ ಎಲ್ಲ ಈ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಸಂಜೆ ಬಂದು ಮೊಗ್ಗೆಲ್ಲ ಬಿಡಿಸ್ಕೊಂಡು ಮನೆಗೆ ತಗೊಂಡೋಗಿ ಈ ದುಂಡು ಮಲ್ಲಿಗೆಯಿಂದ ದಂಡೆ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡಿಸ್ಕೊಂಡು ಫುಲ್ ಟ್ರೆಡಿಷ್ನಲಾಗೆಲ್ಲ ರೆಡಿ ಆಗಿಬಿಟ್ಟು ವೀಡಿಯೋಸು ಟಿಕ್ಟಾಕ್ ಎಲ್ಲ ಮಾಡ್ತಾಯಿದ್ದೆ. ಸೊ ಆ ಮೆಮೊರೀಸ್ ಎಲ್ಲ ನಂಗೆ ಇವಾಗ ತುಂಬ ನೆನಪಾಯಿತು. ಜಸ್ಟ್ ಮಲ್ಲಿಗೆ ಹೂವು ಸ್ಮೆಲ್ ಬರ್ತಾಯಿದೆ ಅಂತ ಬಂದು ನೋಡಿದ್ರೆ ಈ ಮಲ್ಲಿಗೆ ಮೊಗ್ಗಿನ ಜೊತೆ ಅಷ್ಟೆಲ್ಲ ಮೆಮೊರೀಸ್ ನೆನಪಾಯಿತು. ಸೊ ಅದೆಲ್ಲ ಒಂಥರ ಚೆನ್ನಾಗಿತ್ತು ನನ್ನ ಚೈಲ್ಡ್ಹುಡ್ ಡೇಸು. ಆ್ಯಂಡ್ ಇದು ಆಗಿತ್ತು ಈ ಮಲ್ಲಿಗೆ ಹೂವಿನ ಕತೆ. ಸೊ ಈಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನೋ ಮತ್ತೆ ಸೊಪ್ಪಿನ ಬೀಜ ಹಾಕಿದ್ದಾರೆ. ಏನು ಅಂತ ಗೊತ್ತಿಲ್ಲ ನನಗೆ. ತುಂಬ ಚಿಕ್ಕದಿದೆ, ಹಾಗಾಗಿ ಗೊತ್ತಾಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನ ಇನ್ನೊಂದು ವೀಕ್ ಒಳಗಡೆ ಸ್ವಲ್ಪ ದೊಡ್ಡದಾಗತ್ತೆ. ಸೊ ಅದು ದೊಡ್ಡದಾದ್ಮೇಲೆ ಇಫ್ ಪಾಸಿಬಲ್ ಅದರದ್ದು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇಷ್ಟು ದಿನ ನಾವು ಸೊಪ್ಪೆಲ್ಲ ಕೀಳ್ತಾ ಇದ್ದಿದ್ದು ಇಲ್ಲೇ. ಇವಾಗ ಅದು ಖಾಲಿ ಆಗಿದೆ. ಅಲ್ಲಿ ಮರ ಇದೆಯಲ್ಲ ಆ ಮರದಿಂದ ಆಚೆಗೆ ಹತ್ತಿ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ. ಮೆಕ್ಕೆಜೋಳದಲ್ಲಿ ಸ್ವಲ್ಪ ಕಳೆ ಎಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಔಷಧಿ ಹೊಡಿಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಮೆಡಿಸಿನ್ ಸ್ಪ್ರೇ ಮಾಡೋದಕ್ಕೆ ಬೆಳಗ್ಗೆನೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೇ ಬಿ ನಾಳೆ ಬೆಳಗ್ಗೆ ಅದನ್ನು ಹೊಡಿಬೋದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಮತ್ತೆ ಮನೆಗೆ ಹೋಗುವ ಸಮಯ ಆಗಿದೆ. ಇದಾಗಿತ್ತು ನಮ್ಮ ಹೊಲದ ಕತೆ. ಈಗ ನಾನು ಮನೆಗೆ ಹೋಗಿ ಸ್ವಲ್ಪ ಕೆಲಸಗಳು ಮಾಡಬೇಕು. ಬೆಳಗ್ಗೆ ಹಾಗೆ ಬಂದಿದ್ದೆ, ಏನೂ ಕೆಲಸ ಮಾಡಲಾರ್ದೇನೆ. ಸೊ ಈಗ ಹೋಗಿ ಮನೆಯಲ್ಲಿ ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗಿರೋದ್ರಿಂದ ತೋಟಕ್ಕೆ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಸೊ ಬಾಯ್ ಬಾಯ್. ಹಾಗೆ ಮನೆಗೆ ಬಂದು ಟೈಮ್ ನೋಡಿದ್ರೆ 2 ಗಂಟೆಗೆ ಇನ್ನೂ 5 ನಿಮಿಷ ಇತ್ತು. ಸೊ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮನೇಲಿ ಏನೇನು ಕೆಲಸ ಇದೆಯೋ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಫೋನ್ ನೋಡಿ, ಬೆಳಗ್ಗೆಯಿಂದ ಫೋನ್ ನೋಡಿರಲಿಲ್ಲ. ಸೊ ಆಮೇಲೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. 5 ಮಿನಿಟ್ಸ್ ಅಂತ ಸಕ್ಸಸ್ಫುಲಿ 1 ಅವರ್ ಮತ್ತೆ ವೇಸ್ಟ್ ಮಾಡಿ 3 ಗಂಟೆಗೆ ಎದ್ದು ಬಂದಿದ್ದೀನಿ. ಅದು ಇಲ್ಲಿ ಏನೋ ಮಾಡಿಟ್ಟಿದ್ದೆ, ಅದನ್ನು ಮರ್ತೋಗಿದ್ದೆ ಇವತ್ತು ನೋಡೋದು. ಸೊ ಅದು ಏನಾಗಿದೆ ನೋಡೋಣ ಅಂತ ಎದ್ದು ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಇನ್ನೂ 1 ಅವರ್ ಹಾಗೆ ವೇಸ್ಟ್ ಮಾಡ್ತಾಯಿದ್ದೆ. ಇದೇನು ಅಂತ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಅದರದ್ದು ವಿಡಿಯೋ ನಾನು ಸಪ್ರೇಟಾಗಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು. ಸೊ ಬಟ್ಟೆ ಎಲ್ಲ ವಾಷಿಂಗ್ ಮೆಷಿನಲ್ಲಿ ಹಾಕಿ ನೆನ್ನೆ ವಾಶ್ ಮಾಡಿಟ್ಟಿರೋ ಬಟ್ಟೆನ ಮಡಚಿಟ್ಟಿರಲಿಲ್ಲ. ಸೊ ಆ ಬಟ್ಟೆನೆಲ್ಲ ಮಡಚಿ ಇಟ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಏನಾದರೂ ಕೆಲಸ ಇದೆಯಾ ನೋಡೋಣ ಅಂತ. ಇಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು ನಾನು ಬೆಳಗ್ಗೆ ಪಾತ್ರೆ ವಾಶ್ ಮಾಡಿದೆ, ಹಾಗೆ ಹೊಲಕ್ಕೆ ಹೋಗಿದ್ದೆ ಅಂತ. ಸೊ ಆ ಪಾತ್ರೆಗಳ್ನೆಲ್ಲ ವಾಶ್ ಮಾಡಿ ಇಟ್ಟೆ. ಡೆಲಿವರಿ ಬಾಯ್ ಬಂದು ಕಾಲ್ ಮಾಡಿದ್ರು, ಮೇಡಮ್ ನಿಮ್ಮದೊಂದು ಪಾರ್ಸಲ್ ಇದೆ ಅಂತ.
ಸೊ ನಾನು ಹೋಗಿ ನನ್ನ ಪಾರ್ಸೆಲ್ನ ಇಸ್ಕೊಂಡು ಬಂದು ಟ್ರೈ ಮಾಡಿದೆ. ಆಮೇಲೆ ನೋಡಿದ್ರೆ ನನಗೆ ಗೊತ್ತಾಗಲಿಲ್ಲ ನಾನು ಡೆಲಿವರಿ ಇಸ್ಕೊಂಡಿದ್ದು ಒಂದು ಜೀನ್ಸ್ನ ಟ್ರಯಲ್ ನೋಡೋದ್ನೋ ಅಥವಾ ಅದ್ರ ಜೊತೆ ಇಷ್ಟೊಂದು ಟಾಪ್ಸ್ನ ಟ್ರಯಲ್ ನೋಡೋದ್ನೋ ಅಂತ. ನಂತರ ಇವತ್ತಿನ ದಿನ ಫುಲ್ಲು ಏನೂ ಯೂಸ್ಫುಲ್ ಆಗೋ ಥರ ಕಂಟೆಂಟ್ ಏನೂ ಮಾಡಿಲ್ಲ ಅಂತ ಹೇಳಿ ಇದೊಂದು ಬ್ಯೂಟಿಫುಲ್ ಫೋನ್ ಚಾರ್ಮ್ನ ಮಾಡಿದ್ದೀನಿ. ಇದೇನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇದ್ರದ್ದು ಕೂಡ ನಾನು ಟ್ಯೂಟೋರಿಯಲ್ನ ಹಾಕ್ತೀನಿ. ಆ್ಯಸ್ ಆಫ್ ನೌ ನಾನು ಇದ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ನಾನು ಮತ್ತೆ ಒಂದು ಮಾಡಿಬಿಟ್ಟು ಇದ್ರದ್ದು ವೀಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಾನು ಇದನ್ನು ನನ್ನ ಫೋನ್ ಕವರಿಗೆ ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ದಿನ ಆದಮೇಲೆ ಯಾಕೋ ಲೆಮನ್ ಜ್ಯೂಸ್ ಕುಡಿಬೇಕು ಅಂತ ಕ್ರೇವಿಂಗ್ಸ್ ಆಯಿತು. ಸೊ ಲೆಮನ್ ಜ್ಯೂಸ್ ಮಾಡಿಕೊಂಡೆ, ರಿಫ್ರೆಶಿಂಗ್ ಆಗಿ ಕೂಡ ಇರುತ್ತೆ ಅಂತ ಹೇಳಿ ಎನಿವೆ ಈ ಜ್ಯೂಸನ್ನ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್ ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.